ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಎರಡನೇ ಬಾರಿಗೆ ಸತ್ಯಾಗ್ರಹವನ್ನು ಅದು ಉಪ ಸತ್ಯಾಗ್ರಹ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ಈ ಭೂಮಿಗೆ ಸಂಬಂಧಪಟ್ಟ ಹಾಗೆ ಡಿ ಸಿ ಅವ್ರ ಜೊತೆ ಚರ್ಚೆನೂ ಕೂಡ ಆಗಿತ್ತು. ನಾನು, ಡಿ ಸಿ ಅವರು, ಎ ಸಿ ಅವರು, ತಹಶೀಲ್ದಾರು ಮತ್ತು ಇವೆಲ್ಲ ಮುಖಂಡರು ಕೂಡ ಬಂದು ಮಾತಾಗಿತ್ತು. ತಾವು ನಮ್ಮ ಭೂಮಿನೇ ಯಾಕೆ ತೊಗೊಂಡ್ರಿ, ಬೇರೆ ಕಡೆ ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ಪ್ರಶ್ನೆ ಇಟ್ಟಿದ್ರಿ ಡಿ ಸಿ ಅವ್ರ ಮುಂದೆ. ಇಲ್ಲ, ಹಿಂದೇನೂ ಕೂಡ ಈಗಾಗಲೇ ಅದಕ್ಕೆ ಮಾಡಬೇಕು ಅಂತ ಮಂಜೂರಾತಿ ಕೊಟ್ಟಿದ್ವಿ, ಸ್ಥಳಾಂತರ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೇನೋ ನೋಡ್ತೀವಿ, ಸ್ಥಳಾಂತರ ಮಾಡ್ಸೋಕ್ಕೆ ಸಾಧ್ಯ ಆಗುತ್ತೆ, ಸ್ಥಳಾಂತರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಅದಾದಮೇಲೆ ಅಧಿವೇಶನ ಆದಮೇಲೆ ಮತ್ತೊಂದು ಸಭೆಯನ್ನು ಕರೆಯೋಣ ಅಂತ ಹೇಳಿದ್ದೆ. ಮತ್ತು ಡಿ ಸಿ ಅವ್ರ ಜೋಡಿ ನಿರಂತರವಾಗಿ ಮಾತನಾಡಿದೆ. ನಾನು ಡಿ ಸಿ ಅವ್ರ ಜೋಡಿ, ತಹಶೀಲ್ದಾರು ಮತ್ತು ಎ ಸಿ ಅವ್ರ ಜೋಡಿ ಮಾತನಾಡಿದೆ. ಇಲ್ಲ, ಅದು ವರದಿ ಬೇರೆ 5 ಕಿಲೋಮೀಟ್ರ್ ಮೇಲೆ ಇರೋದ್ರಿಂದ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೆ ಬೇಡ್ರಿ, ಅದು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ಹೇಳಿರ್ತಕ್ಕಂಥ 2 ಅಂಶಗಳನ್ನು ಹೇಳಿದ್ರಿ ನೀವು. ಒಂದು ಕೊಡ್ಬೇಕಿಲ್ಲ ಅಂದರೆ ಇನ್ನೊಂದು ಇರ್ತಕ್ಕಂಥ ಆಮೇಲೆ ಅಷ್ಟೇ ಹಾಕೊಂಡ್ರೆ ಅವ್ರನ್ನು ಯಾಕಂದ್ರೆ ಅಷ್ಟೂ ಕೂಡ ತಗೊಂಡ್ರೆ 60 ಎಕರೆ ಅಂತಕ್ಕಂಥದ್ದು, ಅದಕ್ಕೆ ಅವ್ರು ಬದ್ಧರಾಗಿದ್ದಾರೆ. ಡಿ ಸಿ ಅವರು 60 ಎಕರೆ ತಗೊಂತೀವಿ ನಾವು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಇವತ್ತು ಈಗ ಡಿ ಸಿ ಅವ್ರಿಗೆ ಮಾತನಾಡ್ತೀವಿ. ಅವರು ನಾವು ಕಲ್ತೀವಿ, ಡಿ ಸಿ ಅವ್ರಿಗೆ ಮಾತನಾಡ್ತೀವಿ. ಖಂಡಿತವಾಗಿ ನೀವೇನೊಂದು ಪರ್ಯಾಯ ಹೇಳಿದ್ರಿ ಅವ್ರು, 2 ಎಕರೆ ಇರ್ತಕ್ಕಂಥವ್ರು, ಹೆಚ್ಚುವರಿ ಇರ್ತಕ್ಕಂಥದ್ದನ್ನು ಇವರಿಗೆ ಒಟ್ಟು ಉಣ್ಣೋದಕ್ಕೊಂದು ತುಂಡು ಭೂಮಿ ಕೂಡ ಇಲ್ಲ, ಇವ್ರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತಕ್ಕಂಥದ್ದು ಹೇಳಿದ್ವಿ. ಖಂಡಿತವಾಗಿ ಅದ್ರ ಬಗ್ಗೆ ಏನು ಮಾಡಬೇಕು ಅವ್ರಿಗೆ ಈಗ ತಗೊಳಕ್ಕೆ ಸಾಧ್ಯ ಆಗಿತ್ತು ಇವರಿಂದ, ಆದರೆ ಕೊಡೋದಕ್ಕೆ ಇವ್ರಿಗೆ ಬರೋದಿಲ್ಲ. ಗಾರ್ಯಾಣ ಅಂತ ಇರೋದ್ರಿಂದ ಕೊಡೋಕ್ಕೆ, ಗಾರ್ಯಾಣ ಮತ್ತು ಫಾರೆಸ್ಟ್ ಅಂತ ಬರೋದಕ್ಕೆ ಕೊಡೋಕ್ಕೆ ನಮಗೂ ಕೂಡ ಸಾಧ್ಯ ಇಲ್ಲ. ಈಗೇನು ಕರೆಪ್ನವ್ರು ಹೇಳಿದ್ರೆ ಇಲ್ಲ, ಗಾರ್ಯಾಣ ಇರ್ತಕ್ಕಂಥದ್ದು ಸರ್ಕಾರಿ ಮಾಡ್ಬೋದು ಅಂತ ಹೇಳಿದಾರೆ. ಆದೇಶ ಇದೆ ಅಂತಕ್ಕಂಥದ್ದು ಕೂಡ ತಾವು ಹೇಳಿದ್ದೀರಿ. ಅವ್ರಿಗೆ ಇಲ್ಲ ಅಂತ ಎ ಸಿ ಅವ್ರು ಹೇಳ್ತಿದ್ದಾರೆ. ಖಂಡಿತವಾಗಿ ಅದನ್ನು ಕೊಟ್ಟು ನಾನು ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರೆ ಖಂಡಿತವಾಗಿ ತಾವು 2-3 ಯಾರು ಬರ್ರಿ, ಡಿ ಸಿ ಜೊತೆ ಮಾತನಾಡಿ ಏನಾಗುತ್ತೆ ಅಂತಿಮವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳೋಣ. ಆದೇಶ ಮಾಡಿಸಿದ್ದಾರೆ, ಅವರಿಗೆ ಡಾಟಾದಲ್ಲಿ ಬಂದಿದೆ, ಅವರು ಮುಚ್ಚಿಡ್ತಾರ, ನಿಮಗೆ ತೋರ್ಸಕ್ ಹೇಳಿ. ಅವ್ರು ತೆಗಿದೆ ಬಂದಿದೆ ಸರ್, ನಾವು ತೋರಿಸಿದ್ರೆ ಅವರು ಆಮೇಲೆ ಚೆಕ್ ಮಾಡ್ತಾರ. ಅವರು ತಕ್ಷಣ ಕೊಡಕ್ ಆಗೋದಿಲ್ಲ, ನಾವು ತರಿಸ್ಬೇಕಲ್ಲ. ಖಂಡಿತ ತರಿಸ್ಕೊಡಿ, ಪ್ರಶ್ನೆ ಇಲ್ಲ. ಏನಾಗಿದೆ ಅದು ವರ್ಕಿಂಗ್ ಸ್ಟಾಪ್ ಮಾಡ್ಸಕ್ ಆಗೋದಿಲ್ಲ, ಈಗ ಚೇಂಜ್ ಮಾಡ್ಬೇಕು ಅಂತೆಲ್ಲ ಅದು ಮಾಡಕ್ ಆಗೋದಿಲ್ಲ. ಬರೇ ವ್ಯವಸ್ಥೆ ನಾವು ಕೊಡಕ್ಕೂ ಬರೋದಿಲ್ಲ. ಅಪ್ಸತ್ನಾಗ ಅವ್ರು ಯಾರ್ಯಾರು ವಾಪಸ್ ತಗೊಂಡ್ರಿ ಸರ್ವೆ ಮಾಡಿ, ನೀವು ಬೇಕು ನಿಮ್ಗೆ ಇದ್ರೊಳಗಡೆ 2 ರೂಪಾಯಿ ಯಾರು ಮಾಡ್ಕೊಳಕ್ಕೆ ನೀವು ಆದೇಶ ಇದು ಮಾಡ್ಬೋದು ಸರ್. ನಾನು ಅದನ್ನು ಕೂಡ ಹೇಳಕ್ ಬರಲ್ಲ ಅಂತ ಡಿ ಸಿ ಮಾಡಿಕೊಡ್ರಿ. 5 ಕಿಲೋಮೀಟರ್ ದೂರ ಐತೆ ಅಂತ ಸಾಹೇಬ್ರಿಗೆ ಹೇಳ್ಯಾರ, ಅವ್ರಿಗೆ ಗೊತ್ತಿರಲ್ಲ ಅಲ್ಲಿ.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.